ಆತು ಒಂದು ನೈತಿಕತೆ, ನಮ್ಮ ನಡೆ ಹೇಗಿರಬೇಕು, ನುಡಿ ಹೇಗಿರಬೇಕು ಅಂತ. ಎಲ್ಲರೂ ನೀನೆಚ್ಚೋ ನಾನೆಚ್ಚೋ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಟೀಕೆ ಅಂದರೆ ಬೈಗಳು ಅಂತ ಆಗಿಬಿಟ್ಟಿದೆ. ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪ ಮಾಡುವಂಥ ಸಂದರ್ಭದಲ್ಲಿ ಕೆಳಮಟ್ಟದ ಭಾಷೆಯನ್ನು ಬಳಸುವಂಥ ಸಂದರ್ಭದ ಒಳಗಡೆ ಒಬ್ಬ ಪ್ರಬುದ್ಧ ರಾಜಕಾರಣಿ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟವರು ಎಸ್ ಎಂ ಕೃಷ್ಣ ಅವರು. ಅವರು ಯಾವತ್ತೂ ಅನುಚಿತವಾದಂಥ ಅಪ್ರಬುದ್ಧವಾದಂತಹ ಮಾತುಗಳನ್ನು ಬಳಸಿದ್ದೇ ಇಲ್ಲ. ಭಾಳ ಅಪರೂಪದ ರಾಜಕಾರಣಿ ಅವರು. ಸಾಮಾನ್ಯವಾಗಿ ರಾಜಕಾರಣಿಗಳಾದವರಿಗೆ ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಹಳಷ್ಟು ಜನ ತಮ್ಮ ರಾಜಕೀಯ ಮಾಡಿಕೊಂಡೇ ಇರೋದುಂಟು. ಆದರೆ ಎಸ್ ಎಂ ಕೃಷ್ಣ ಅವರು ವಿಶೇಷ ಏನು ಅಂದರೆ, ಅಂಥ ಕೆಲವರು ಇದ್ದಾರೆ ನಮ್ಮಲ್ಲಿ. ಒಬ್ಬ ದೇವರಾಜ ಅರಸು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು. ಹಾಗೆಯೇ ಎಸ್ ಎಂ ಕೃಷ್ಣ ಅವ್ರಿಗಿದ್ದ ಸಾಂಸ್ಕೃತಿಕ ಕಾಳಜಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ, ಭಾಳ ಅಪರೂಪದ್ದು. ಅವ್ರಿಗೆ ಸಾಹಿತ್ಯ ಕಂಡ್ರೆ ಭಾಳ ಇಷ್ಟ, ಸಂಗೀತ ಕಂಡ್ರೆ ಭಾಳ ಇಷ್ಟ. ಆಮೇಲೆ ಟೆನ್ನಿಸ್ ಆಟಗಾರರಾಗಿದ್ದರು ಅವರು. ಅಂದರೆ ಒಬ್ಬ ರಾಜಕಾರಣಿ ಯಾವಾಗ ಸಂಗೀತ, ಸಾಹಿತ್ಯ ಇವುಗಳ ಬಗೆಗೆ ಆಸಕ್ತಿ ಪಡಿತಾನೆ, ಆ ರಾಜಕಾರಣಿ ಒಳಗಡೆ ಒಂದು ಮಾನವೀಯ ಗುಣ ತನಗೆ ತಾನೇ ಬೆಳೀತಾ ಹೋಗುತ್ತೆ. ಆ ಒಂದು ರಾಜಕೀಯ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ ಎರಡೂ ಒಟ್ಟಿಗೆ ಸೇರಿಸಿದಂತಹ ಒಂದು ಪ್ರತೀಕ ಅಂತಂದರೆ ಎಸ್ ಎಂ ಕೃಷ್ಣ ಅವರು. ಆ ಕಾರಣಕ್ಕಾಗಿ ನನ್ನಂಥವ್ರಿಗೆ ಎಸ್ ಎಂ ಕೃಷ್ಣ ಅವರು ಭಾಳ ಮೆಚ್ಚುಗೆ ಆದದ್ದು. ಎಸ್ ಎಂ ಕೃಷ್ಣ ಅವರ ರಾಜಕೀಯ ಸ್ಥಿತ್ಯಂತರಗಳನ್ನು ಕುರಿತು ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಏಕೆಂದರೆ ಅವರು ಇಲ್ಲವಾದ ಸಂದರ್ಭದಲ್ಲಿ ಅವುಗಳ ಚರ್ಚೆ ಅಷ್ಟು ಉಚಿತ ಅಲ್ಲ ಅಂದ್ಕೊಂಡಿದ್ದೇನೆ. ಆದರೆ ನನ್ನ ಅವರ ಸಂಬಂಧ ಇದೆಯಲ್ಲ, ಅದು ಭಾಳ ವಿಶೇಷವಾದ್ದು. ನಾನು ತುಮಕೂರಿನಲ್ಲಿ ಅಂತಿಮ BA ಓದ್ತಾ ಇರುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಎಸ್ ಎಂ ಕೃಷ್ಣ ಅವರನ್ನು ನೋಡಿದ್ದು ಮತ್ತು ಅವ್ರ ಜೊತೆಯಲ್ಲಿ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದು. ಆಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಹೇಳಿ ಭಾಳ ಪ್ರಸಿದ್ಧವಾದ ವಿರೋಧ ಪಕ್ಷ. ಆಗ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ ಶಾಸಕರೇ ಇದ್ದರು. ಆ ಸಂದರ್ಭದ ಒಳಗಡೆ ಹೆಬ್ಬೂರು ಅಂತ ಇದೆಯಲ್ಲ ತುಮಕೂರು ಹತ್ರ, ಅಲ್ಲಿ ಒಂದು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ ಒಂದು ಸಭೆ ನನ್ನನ್ನು ಕರೆದಿದ್ದರು ಆಗ. ಯಾಕೆಂದರೆ ನಾನು ಪ್ರಜಾ ಸೋಷಲಿಸ್ಟ್ ಪಾರ್ಟಿಗೆ 15 ದಿವಸ ಚುನಾವಣಾ ಪ್ರಚಾರ ಮಾಡಿದ್ದೆ ವಿದ್ಯಾರ್ಥಿಯಾಗಿದ್ದಾಗಲೇ. ಕೆ ಲಕ್ಕಪ್ಪನವರು ಅಂತಿದ್ದರು, MP ಆಗಿದ್ದರು ಅವರು. ಸೊ ಅವರು ನನ್ನನ್ನು ಕರ್ಕೊಂಡೋಗಿದ್ದರು. ಎಸ್ ಎಂ ಕೃಷ್ಣ, ನಾನು, KH ರಂಗನಾಥು ಮತ್ತು ಕೆ ಲಕ್ಕಪ್ಪನವರು ಹೆಬ್ಬೂರಿನ ಸಮಾರಂಭದಲ್ಲಿ ಭಾಗವಹಿಸಿದ್ವಲ್ಲ, ಅದು ಮೊದಲ ಪರಿಚಯ ನನಗೂ ಅವ್ರಿಗೂ. ಅದಾದ ನಂತರದಲ್ಲಿ ಅವರನ್ನು ಭಾಳ ಹತ್ತಿರದಿಂದ ನೋಡೋದಕ್ಕೆ, ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದದ್ದಿದೆಯಲ್ಲ, ಅದನ್ನು ನಾನು ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಅನೇಕ ಅವರ ನಡೆನುಡಿಗಳನ್ನು ಅನುಸರಿಸ್ತಾ ನೋಡ್ತಾ ಬಂದಿದ್ದೀನಿ. ಆದರೆ ಹತ್ತಿರದಿಂದ ನೋಡಿದ್ದು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದ ಸಂದರ್ಭದಲ್ಲಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ, ಮತ್ತು ಅವರ ಅಪೇಕ್ಷೆ ಆಶಯದ ಮೇರೆಗೆ ನಾನು ಅಧ್ಯಕ್ಷ ಆಗಿದ್ದೆ ನಾನು. ಆಗ ಅವರ ಆಡಳಿತ ವೈಖರಿ ಇದೆಯಲ್ಲ, ಅದನ್ನು ಹೊರಗಡೆಯಿಂದ ನೋಡ್ತಿದ್ದೆ, ಒಳಗಡೆಯಿಂದ ನೋಡೋ ಅಂಥ ಒಂದು ಅವಕಾಶ ಸಿಕ್ತು. ಇದಿದೆಯಲ್ಲ ಸರ್, ಅಕ್ಷರ ದಾಸೋಹ, ಬಿಸಿಯೂಟದ್ದು ಇದೆಯಲ್ಲ, ಅದು ಅದ್ಭುತವಾದ ಕಾರ್ಯಕ್ರಮ. ಅದು ಅವಾಗ H. ವಿಶ್ವನಾಥ್ ಅವರು ಶಿಕ್ಷಣ ಸಚಿವರಾಗಿದ್ದರು. ಸೊ ಅದನ್ನು ಬಿಟ್ಟರೆ ಸ್ತ್ರೀ ಶಕ್ತಿ ಅದೆಲ್ಲ ಚರ್ಚೆ ಆಗ್ತಿತ್ತು. ನನ್ನೂ ಕರೆದು ಚರ್ಚೆ ಮಾಡಿದರು ಸ್ತ್ರೀ ಶಕ್ತಿದು. ಮಕ್ಕಳಿಗೆ ಬಿಸಿಯೂಟ ಕೊಟ್ಟಂತಹ ಯೋಜನೆ ಇದೆಯಲ್ಲ, ಇಡೀ ದೇಶದಲ್ಲಿ ಮಾದರಿ ಆದದ್ದು. ಎಸ್ ಎಂ ಕೃಷ್ಣ ಅವರೇನೆ ಈಗ ITBT ಬಗ್ಗೆ ಮಾತಾಡ್ತಾರೆ ಸಾಮಾನ್ಯ ಎಸ್ ಎಂ ಕೃಷ್ಣ. ಅದು ನಿಜನೂ ಹೌದು. ಇಡೀ ಬೆಂಗಳೂರನ್ನು ಜಗತ್ತಿನಲ್ಲಿ ಒಂದು ಪ್ರಸಿದ್ಧವಾದಂತಹ ಸ್ಥಳ, ಗಮನ ಸೆಳೆಯುವಂಥ ಸ್ಥಳ ಅಂತ ಮಾಡಿದ್ದು ITBT. ಅದಕ್ಕೆ ಕಾರಣಕರ್ತರಾದವರು ಎಸ್ ಎಂ ಕೃಷ್ಣ ಅವರು. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಎಸ್ ಎಂ ಕೃಷ್ಣ ಅವರು ನನ್ನ ಪುಸ್ತಕದ ಬಿಡುಗಡೆಗೆ ಬಂದರು ಒಂದು ಸರಿ. ಆವಾಗ ಒಂದು ಮಾತು ಹೇಳಿದರು ಅವರು, ನನಗಿವತ್ತು ಸಮಾಧಾನ ಕೊಡ್ತಿರೋದು ಮಕ್ಕಳಿಗೆ ಬಿಸಿಯೂಟ ಕೊಡೋ ಯೋಜನೆ ತಂದನಲ್ಲ, ಅದೇ ನನಗೆ ಸಮಾಧಾನ ಕೊಡ್ತಿರೋದು ಅಂದರು. ಆಗ UR ಅನಂತಮೂರ್ತಿ ಅಧ್ಯಕ್ಷತೆ ವಹಿಸಿದ್ರು. ಅವರು ಆವಾಗ ಹೇಳಿದರು, ITBT ವಿಷಯ ಬಿಟ್ಬಿಟ್ಟು ಈ ವಿಷಯ ಹೇಳಿದ್ರಲ್ಲ, ಈಗ ಎಸ್ ಎಂ ಕೃಷ್ಣ ಅವರು ನಮ್ಮವರಾದರು ಅಂತ ಹೇಳಿದರು ಅವರು. ಅಂದರೆ ಮಕ್ಕಳಿಗೆ ಕೊಟ್ಟ ಯೋಜನೆ ಇರ್ಬೋದು, ಇನ್ನೊಂದು ಮನಸ್ವಿನಿ ಅಲ್ಲ, ಯಶಸ್ವಿನಿ ಯೋಜನೆ ಆಗಿರ್ಬೋದು, ಸ್ತ್ರೀ ಶಕ್ತಿ ಸಂಬಂಧಪಟ್ಟಂಥದ್ದು, ಹೆಣ್ಣು ಮಕ್ಕಳನ್ನು ಸಂಘಟಿಸಿ ಅವರಿಗೆ ಆರ್ಥಿಕ ಸಹಾಯ ಮಾಡುವಂಥ ಯೋಜನೆ ಹಾಕಿದ್ದಿರ್ಬೋದು. ಇವೆಲ್ಲ ತಂದದ್ದಿದೆಯಲ್ಲ ಜನೋಪಯೋಗಿ ಆದಂಥವು. ಆಮೇಲೆ ಅವ್ರ ಕಾಲದಲ್ಲಿ ಬಂದ ಬಿಕ್ಕಟ್ಟುಗಳು ಬೇರೆಯವ್ರಿಗೆ. ಬರಗಾಲ ಬಂತು, ಕಾವೇರಿ ವಿವಾದ ಆಯಿತು, ವೀರಪ್ಪಂದು ರಾಜ್ಕುಮಾರ್ ಅಪಹರಣ ಆಯಿತು.
ಇವೆಲ್ಲ ಇದಾವಲ್ಲ, ಇವನ್ನೆಲ್ಲ ಅವರ ಅವಧಿನಲ್ಲಿ ನಿರ್ವಹಿಸಬೇಕಾಗ್ಬತ್ತು. 4.5 ವರ್ಷ ಅವರು ಸ್ವಲ್ಪ 6 ತಿಂಗಳು ಮುಂಚೆ ಎಲೆಕ್ಷನ್ಗೆ ಹೋದರು, ಇಲ್ದಿರ 5 ವರ್ಷ ಇರ್ತಾಯಿದ್ರು ಅವರು. ಅಷ್ಟು ಅವಧಿನಲ್ಲಿ ಭಾಳ ಅಗಾಧವಾದಂಥ ಸಮಸ್ಯೆಗಳನ್ನು ಎದುರಿಸಿ ಸಂಯಮದಿಂದ ಎದುರಿಸಿದರು. ಅದರ ಮಧ್ಯೆ ಒಳ್ಳೆಯ ಯೋಜನೆಗಳನ್ನು ಕೊಟ್ಟರು, ಜನರಿಗೆ ಉಪಯೋಗ ಆಗೋವಂಥದ್ದು. ನನಗೆ ತಾನೇ ಬರುತ್ತೆ. ಅವರು ವಿದೇಶದಲ್ಲಿದ್ದಾಗ ಸಹ ರಾಜಕೀಯ ಆಸಕ್ತಿಯನ್ನು ಇಟ್ಕೊಂಡಿದ್ದಂಥವ್ರು. ಜಾನ್ ಎಫ್ ಕೆನಡಿಯವರ ಪರವಾಗಿ ಅವಾಗ ಅವರ ಅಧ್ಯಕ್ಷ ಅಭ್ಯರ್ಥಿಯಾಗಿದ್ದಾಗ ಅವರು ಪರವಾಗಿ ಇವರು ಪ್ರಚಾರ ಮಾಡಿದಂಥವ್ರು. ಇವರು ತಂದೆ ಪ್ರಜಾಪ್ರತಿನಿಧಿ ಸಭೆ ಇದೆಯಲ್ಲ, ಅದರ ಸದಸ್ಯರಾಗಿದ್ದರು ಇವರು ತಂದೆಯವರು. ಮಹಾತ್ಮ ಗಾಂಧಿಯವರು ಬಂದಾಗ ಎಸ್ ಎಂ ಕೃಷ್ಣ ಇನ್ನು ಚಿಕ್ಕವರು, ಅವರನ್ನು ಭೇಟಿ ಮಾಡಿಸ್ತಾರೆ ಅವ್ರ ತಂದೆಯವರು, ಮಲ್ಲಯ್ಯನವರು ಅಂಥೇಳಿ. ಹಾಗಾಗಿ ಅವರ ಮನೆ ವಾತಾವರಣದಲ್ಲೂ ಒಂದು ರಾಜಕಾರಣ ಅನ್ನೋದಿತ್ತು. ಆದರೆ ಆ ರಾಜಕಾರಣ ಕೇವಲ ಚುನಾವಣಾ ರಾಜಕಾರಣ ಆಗಿರಲಿಲ್ಲ, ಕುಬ್ಜ ರಾಜಕಾರಣ ಆಗಿರಲಿಲ್ಲ ಅದು. ಸೊ ಹಾಗಾಗಿ ಇವರು ವಿದೇಶಕ್ಕೆ ಹೋದಾಗ ಕೆನಡಿ ಅಂಥವ್ರು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದರಿಂದೇ ಸಹ ಒಂದು ಸಿದ್ಧಾಂತ ಇತ್ತು. ಆ ಆಸಕ್ತಿ ಇಲ್ಲಿಗೆ ಬಂದ ಮೇಲೂ ಮುಂದುವರೆದಿದೆ. ಅನೇಕ ಹುದ್ದೆಗಳು, ಬಹುಶಃ ಅವರಷ್ಟು ಹುದ್ದೆಗಳನ್ನು ಒಬ್ಬ ನಾಯಕ ಪಡೆದಿರೋದು ಕಡಿಮೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು ಮೊದಲು. ದೇವರಾಜ ಅರಸು ಅವರು ಅಲ್ಲಿಂದ ಕರ್ಕೊಂಡು ಬಂದು ಅವ್ರನ್ನೇನು ಮಾಡಿದರು, ಇಲ್ಲಿ ಕೈಗಾರಿಕಾ ಸಚಿವರನ್ನು ಮಾಡಿದರು. ಆಮೇಲೆ ನೋಡಿದರೆ ಇಲ್ಲಿ ಮುಖ್ಯಮಂತ್ರಿ ಆದರು, ರಾಜ್ಯಪಾಲರಾದರು, ವಿದೇಶಾಂಗ ಸಚಿವರಾದರು. ವಿದೇಶಾಂಗ ಸಚಿವರಾಗೋದು ಅಂದರೆ ಸಾಮಾನ್ಯ ಅಲ್ಲ. ಪ್ರಧಾನಮಂತ್ರಿ ಇರುವ ಕಚೇರಿಯ ಹತ್ತಿರನೇ ಇರತಕ್ಕಂಥದ್ದು 4 ಜನ ಮಾತ್ರ ಮಂತ್ರಿಗಳು. ಉಳಿದವರೆಲ್ಲ ಅವರವರ ಬೇರೆ ಬೇರೆ ಕಚೇರಿಗಳಲ್ಲಿರ್ತಾರೆ. ಆ 4 ಜನರಲ್ಲಿ ಇವರು ಒಬ್ಬರಾಗಿದ್ದರು. ಹೀಗೆ ಆಮೇಲೆ ವಿಧಾನಮಂಡಲ ಮತ್ತು ಲೋಕಸಭೆದಿದೆಯಲ್ಲ, ಅಲ್ಲಿ 2 ಸದನಗಳಿಗೆ, ಇಲ್ಲಿ 2 ಸದನಗಳಿಗೂ ಸದಸ್ಯರಾಗಿದ್ದರು ಅವರು. ಸೈಕಲಲ್ಲಿ ಹೋಗೋ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಟೆಂಟ್ಗಳಲ್ಲಿ ನೋಡ್ತಾ ಬಂದಂಥವರು. ಆದರೆ ನಾನು ಒಬ್ಬ ಈ ಬರಗೂರಿನಂಥ ಊರಲ್ಲಿ ಹುಟ್ಟಿದವನಿಗೆ ರಾಜ್ಕುಮಾರ್ ಅವರ ಜೊತೆಗೆ ಇಂದು ನಿಕಟವಾದ ಸಂಬಂಧ ಬರುತ್ತೆ ಅಂತ ಕಲ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಬಗ್ಗೆ ಅವ್ರಿಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇತ್ತು. ನಮ್ಮ ಮನೆಗೆ ಬರ್ತಿದ್ರು, ನನ್ನನ್ನು ಕರೆಸ್ಕೊಳ್ತಿದ್ರು ಅವ್ರ ಮನೆಗೆ, ಅದು ಒಂದು ಅಂತ. ಆದರೆ ಅವರ ಅಪಹರಣ ಆಯ್ತಲ್ಲ, ವೀರಪ್ಪನ ಅಪಹರಣ ಮಾಡಿದ ಸಂದರ್ಭದಲ್ಲಿ ನಾನು ರಾಜ್ಕುಮಾರ್ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಮಾಡೋದು, ಅಲ್ಲಿ ನಡೀತಾ ಇರೋದು, ಅವ್ರ ಮನಸ್ಸಿಗೆ ಏನು ಅನ್ನಿಸ್ತಿದೆ ಅನ್ನೋ ವಿವರಗಳನ್ನು ಮುಖ್ಯಮಂತ್ರಿಗಳಿಗೆ ಬಂದು ಹೇಳೋದು, ಈ ಥರದ ಕೆಲಸವನ್ನು ಬರಗೂರು ಹತ್ರ ಮಾಡಿಸಿ ಅಂತ ಅವ್ರಿಗೆ ಸಲಹೆ ಕೊಟ್ಟು ಅವರು ನನಗೆ ಹೇಳಿದರು, ಅದನ್ನು ನೀವು ಆಗಾಗ್ಗೆ ಹೋಗಿ ಬರ್ತಾಯಿರಿ ಅಂತ. ನಾನು ಅಲ್ಲಿ ಅವ್ರ ಮನಸ್ಸಿನಲ್ಲಿ ಆಗ್ತಿರೋದು ಇದೆಯಲ್ಲ, ಎಷ್ಟಾದರೂ ಅವ್ರ ಮನೆಯವರಿಗೆ ಏನು ಅನಿಸುತ್ತೆ ಅಂದರೆ ಯಾವಾಗ ಬರ್ತಾರೆ ಅನ್ನಿಸುತ್ತೆ. 108 ದಿನ ಅವ್ರು ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಆಗ ನಾನು ಒಂದು ಸಲಹೆ ಕೊಟ್ಟೆ, ಸರ್ ಅವರು ಭಾಳ ಆತಂಕದಲ್ಲಿ ಇದ್ದಾರೆ ಮನೆಯವರು, ನಿಮ್ಮಲ್ಲಿ ಯಾರಾದರೂ ಒಬ್ಬರು 1-2 ದಿವಸಕ್ಕೊಂದು ಸರಿ ಆದ್ರೂ ಅಧಿಕೃತವಾಗಿ, ನಾನು ಹೋಗೋದು ಬೇರೆ, ನಾನು ರಾಜ್ಕುಮಾರ್ ಮನೆಗೆ ಅವ್ರ ಮನಸ್ಸಿಗೆ ಹತ್ತಿರ ಆದನು, ಆದರೆ ಸರ್ಕಾರದ ಕಡೆಯಿಂದಲೇ ಒಬ್ಬರು ಹೋಗ್ಬೇಕು, ಯಾರಾದರೂ ಒಬ್ಬರು ಅಧಿಕಾರಿ ಹೋಗ್ಬಿಟ್ಟು ಅವರಿಗೆ ಬ್ರೀಫ್ ಮಾಡಬೇಕು, ಇಷ್ಟು ನಡೀತಿದೆ ಅಂತ. ಪಾಪ ಅವ್ರು ಹೇಳಿದರು, ಅಲ್ಲ ಬರಗೂರವರೇ, 2 ದಿವ್ಸಕ್ಕೊಂದು ಸರಿ ಹೇಳೋವಂಥದ್ದು ಏನೂ ಇರಲ್ಲ, ನಾವು ಪ್ರಯತ್ನನೇ ಮಾಡ್ತಿರ್ತೀವಿ, 2 ದಿವ್ಸಕ್ಕೊಂದು ಸರಿ ಬರ್ತಾರೆ ರಾಜ್ಕುಮಾರ್ ಕರ್ಕೊಂಬರ್ತೀವಿ ಅಂತ ನಾವು ಸುಳ್ಳು ಹೇಳೋಕ್ಕಾಗತ್ತಾ ಅಂದರು. ಸರ್ ಸುಳ್ಳು ಹೇಳೋದಲ್ಲ ಸರ್, ಸಾಂತ್ವನ ಹೇಳಬೇಕು ಅಂದೆ. ಹಾಗೆ ಒಬ್ಬ ಭಾಳ ಉನ್ನತ ಶ್ರೇಣಿಯ ಪೊಲೀಸ್ ಅಧಿಕಾರಿಯನ್ನು ಅದಕ್ಕಾಗಿ ನೇಮಿಸಿದರು. ಸಮುದಾಯದ ನಾಯಕ ಅಂತ ಗುರುತಿಸಿಲ್ಲ. ಎಸ್ ಎಂ ಕೃಷ್ಣ ಅವರು ನಮ್ಮ ಸಮುದಾಯದವರಪ್ಪ ಅಂತ ಹೇಳಿ ಗುರುತಿಸಿಲ್ಲ ನೋಡಿ. ಅದೂ ಸಹ ಅವರು ಜನಮನ್ನಣೆ ಎಷ್ಟು ವ್ಯಾಪಕವಾಗಿತ್ತು ಮತ್ತು ಎಷ್ಟು ಸಾರ್ವತ್ರಿಕವಾಗಿತ್ತು ಅನ್ನೋದಕ್ಕೆ ಅದು ಒಂದು ನಿದರ್ಶನ ಅಂದ್ಕೊಂಡಿದ್ದೀನಿ ನಾನು. ಇತರ ದಿನ ನೋಡಿ, ಅನೇಕ ಕಾರ್ಯಕ್ರಮ ಮಾಡಿದ್ವಿ, ಅನೇಕ ಯೋಜನೆಗಳು ಹಾಕಿದ್ವಿ. 2 ಮುಖ್ಯವಾದ ಹೇಳ್ತೀನಿ. ಎಸ್ ಎಂ ಕೃಷ್ಣ ಅಂದರೆ ಇಂಗ್ಲೀಷ್ ಅಂತ ಭಾವನೆ ಇದೆ ಅನೇಕರಿಗೆ, ಯಾಕೆಂದರೆ ವಿದೇಶದಲ್ಲಿದ್ದರು ಅವರು, ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ನೋಡಿದರೂ ಹಾಗೆ ಕಾಣಿಸ್ತಾರೆ. ಆದರೆ ಕನ್ನಡ ಪರವಾದಂಥ ಹೆಚ್ಚು ಕೆಲಸ ಅಂತಿದ್ದೀನಿ. ಯಾರ ಕಾಲದಲ್ಲೂ ಆಗಿಲ್ಲ ಅಂತ ಹೇಳಲ್ಲ ನಾನು. ಇವ್ರ ಕಾಲದಲ್ಲಿ ಆದದ್ದಿದೆಯಲ್ಲ, ಶಾಸನಾತ್ಮಕವಾದ ರಚನಾತ್ಮಕವಾದ ಕೆಲಸ ಆಗಿದ್ದು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಅಂತ ಹೇಳೋಕ್ಕೆ ನನಗೆ ಹಿಂಜರಿಕೆ ಇಲ್ಲ. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ನಾನು ಕೊಟ್ಟ ಸಲಹೆ ಮೇರೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ದವರಿಗೆ ಉದ್ಯೋಗದಲ್ಲಿ ಮತ್ತು ವೃತ್ತಿ ಶಿಕ್ಷಣದಲ್ಲಿ 5% ಒಳ ಮೀಸಲಾತಿಯನ್ನು ಕೊಟ್ಟರು. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿದ್ದು ನಾನು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಗಿ ಮಂತ್ರಿಮಂಡಲದಲ್ಲಿ ಅದನ್ನು ಮಂಡಿಸಿದರು. ನಾನು 5% ಅದು ಕೇಳಿರಲಿಲ್ಲ. ಕನ್ನಡ ಮಾಧ್ಯಮದವ್ರಲ್ಲಿ ಓದ್ದವ್ರಿಗೆ ಮೊದಲು ಕೊಡಿ ಕೆಲಸನ,
ಅವಾಗ ಎಲ್ಲರೂ ಓದ್ತಾರೆ ಕನ್ನಡ ಮಾಧ್ಯಮದಲ್ಲಿ. ನಾವು ಸುಮ್ಮನೆ ಮಾಧ್ಯಮದಲ್ಲಿ ಓದು ಅಂತಿದ್ದರೆ ಇವತ್ತು ಕಾಲ ಬದಲಾಗಿಬಿಟ್ಟಿದೆ. ಈಗ ಬದಲಾದ ಕಾಲದಲ್ಲಿ ಅನೇಕ ರೀತಿಯ ಭಾವನೆಗಳು ಭ್ರಮೆಗಳು ಜನರಲ್ಲಿವೆ ಸರ್ ಅಂತ ಒತ್ತಾಯ ಮಾಡ್ತಾಯಿದ್ದೆ. ಕಡೆಗೆ ಅವರು ಒಳ ಮೀಸಲಾತಿ ಅಂತ 5% ಕೊಟ್ಟರು. ಅದು ಒಟ್ಟಾರೆ ಒಳ ಮೀಸಲಾತಿ ಅಲ್ಲ, ಪ್ರತಿ ವಿಭಾಗದಲ್ಲಿ SC ಕ್ಯಾಟಗರಿಲಿ 5, STನಲ್ಲಿ 5, OBCನಲ್ಲಿ ಜನರಲ್ ಮೆರಿಟು ಅಲ್ಲಿ ಎಷ್ಟು % ಆಯಿತು ಲೆಕ್ಕ ಹಾಕಿ. ಹೀಗೆ ಕನ್ನಡ ಮಾಧ್ಯಮ ಓದ್ದವ್ರಿಗೂ ನೀವೇನೋ ಬದುಕೋಕ್ಕೆ ಸಾಧ್ಯ ಅನ್ನೋ ಥರದ್ದು ಒಂದನ್ನು ಮೀಸಲಾತಿಯನ್ನು ಕೊಟ್ಟಿದ್ದು SM ಕೃಷ್ಣ ಅವ್ರ ಕಾಲದಲ್ಲಿ. ನನ್ನ ಸಲಹೆಯನ್ನು ಅಷ್ಟು ಚೆನ್ನಾಗಿ ಒಪ್ಕೊಂಡ್ರು. ಅದೊಂದು ಕಾನೂನು ಆಯಿತು, ಎಲ್ಲ ಆಯಿತು. ಯಾರೋ ಕೋರ್ಟ್ಗೆ ಹೋಗ್ತಾರೆ ಅಂದ್ಕೊಂಡಿದ್ರು, ಯಾರೂ ಕೋರ್ಟ್ಗೆ ಹೋಗಲಿಲ್ಲ ಕರ್ನಾಟಕದಲ್ಲಿ. ಈಗಲೂ ಇಡೀ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿರುವಂಥ ಏಕೈಕ ರಾಜ್ಯ ಅಂದರೆ ಕರ್ನಾಟಕ. ಕನ್ನಡ ಬಳಸದೇ ಇರೋರಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದೇ ಇರಲಿಲ್ಲ ಅಲ್ಲಿವರೆಗೆ. ಕನ್ನಡ ನೀವು ಬಳಸ್ತೀಯೋ ಇಲ್ವೋ ಅಂತ ಒಂದು ನೋಟಿಸ್ ಕೊಡೋರು. ಸಾಮಾನ್ಯವಾಗಿ ಕನ್ನಡದ ಹೆಸರು ಹೇಳಿದಾಗ ಹಿಂಜರಿಕೆ ಇರುತ್ತೆ ನೋಡಿ, ಒಂದು ನೋಟಿಸ್ ಕೊಟ್ಟರೆ. ಆದರೆ ಆಯ್ತಪ್ಪ ಅವನು ಬಳಸಲೇ ಇಲ್ಲ, ಏನು ಶಿಕ್ಷೆ ಕೊಡಬೇಕು? ನಾನು ಇದನ್ನು ಅವ್ರ ಗಮನಕ್ಕೆ ತಂದೆ. ಆಗ ಏನಾಯಿತು, KCSR ಏನಿದೆ ನೋಡಿ, ಸರ್ಕಾರಿ ನೌಕರರಿಗೆ KCSR ಅಂದರೆ ಅದೇನೇ ವೇದ ಇದ್ದಾಗೆ, ಅದೇ ಒಂದು ದೊಡ್ಡ ಚೌಕಟ್ಟು. KCSRನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅಂತೇನಿದೆ, ಅದರ ಪ್ರಕಾರ ಶಿಕ್ಷೆ ಕೊಡಬೇಕು ಕನ್ನಡ ಬಳಸದೇ ಇರೋರಿಗೆ ಅಂತ ಒಂದು ಕಾನೂನು ತಂದ್ವಿ. ನನ್ನ ಜೊತೆಗೆ ಒಬ್ಬ ಜಾಯಿಂಟ್ ಸೆಕ್ರೆಟ್ರಿನ ಕೊಟ್ಟರು, ಎಲ್ಲ ಫ್ರೇಮ್ ಮಾಡಿ ನೀವು ಅದರ ನಿಯಮಾವಳಿಗಳನ್ನೆಲ್ಲ ರೂಪಿಸಿ ಅಂತ. ಅದನ್ನು ಕ್ಯಾಬಿನೆಟ್ಗಿಟ್ಟು ಅದನ್ನು ಒಪ್ಪಿಗೆ ತಗೊಂಡು ಗೆಜೆಟ್ಗೆ ಹಾಕಿಸ್ಬಿಟ್ಟು ಇವತ್ತು ಯಾರಾದರೂ ಒಬ್ಬರು ಕನ್ನಡವನ್ನು ಬಳಸದೇ ಇದ್ದರೆ ಅವ್ರಿಗೆ 4 ರೀತಿಯ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇದೆ ಇವತ್ತು. ಅಂದರೆ ದಾಖಲೆ ಕೊಡಬೇಕು. ನಾನು 18 ಜನ IAS ಆಫೀಸರ್ಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ, ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. 54 ಜನ ಉನ್ನತ ಅಧಿಕಾರಿಗಳಿಗೆ ಆ ಕಾಲದಲ್ಲಿ ಆ ಕಾನೂನಿನ ಪ್ರಕಾರ ನೋಟಿಸ್ ಕೊಟ್ಟರೆ ಎಲ್ಲರೂ ಕ್ಷಮೆ ಕೇಳಿದ್ದಾರೆ, ಇಲ್ಲ ನಾವು ಬಳಸ್ತೀವಿ ಅಂಥೇಳಿ. ಅಂದರೆ ಆ ಕಾನೂನಿನ ದಂಡ ಕೊಟ್ಟಿದ್ದಿದೆಯಲ್ಲ ಒಂದು ಕೈಗೆ, ಅದು SM ಕೃಷ್ಣ ಅವ್ರ ಕಾಲದಲ್ಲಾಗಿದ್ದು. ಅಲ್ಲಿಂದ ಹಿಂದೆ ಆಗಿರಲಿಲ್ಲ. ಇಂಥ ಅನೇಕ ಘಟನೆಗಳನ್ನು ಹೇಳ್ತಾ ಹೋಗ್ಬೋದು. ಇನ್ನೊಬ್ಬ ಮುಖ್ಯಮಂತ್ರಿ ಅಂದರೆ ಬಂಗಾರಪ್ಪನವರು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ. ಅವ್ರದ್ದು ಯಾವುದೋ ಒಂದು ನಿಲುವನ್ನು ನಾನು ಟೀಕೆ ಮಾಡಿ ಬರೆದಿದ್ದೆ ಪತ್ರಿಕೆಯಲ್ಲಿ. ಆಗ ನಾನು ಕರೆಸ್ಕೊಂಡು ಮಾತಾಡಿದರು. ಅದ ನಂತರದಲ್ಲಿ ನಿಜವಾಗಿ ಕರೆಸ್ಕೊಂಡು 1 ಗಂಟೆ ನನ್ನ ಜೊತೆ ಮಾತಾಡಿ SM ಕೃಷ್ಣ ಅಂತಃಕರಣದಿಂದ ಮಾತಾಡಿದರು. ಇದನ್ನು ಯಾವ ಮುಖ್ಯಮಂತ್ರಿಗಳು ಆಗ ಮಾಡ್ತಾರೆ ಅಂತ ಅನಿಸೋದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಇದು SM ಕೃಷ್ಣ ಅಂತ ಅಂದರೆ ಒಂದು ಪ್ರೋಗ್ರಾಮ್ ನಮ್ದು ಹಾಗಾಗಿ ನೀವು ಕನ್ನಡ ಕಲ್ತಿಲ್ಲ ಅದು ಇದು ಅಂತಾರೆ. ನಾನು ಹೇಳಿದೆ ಕನ್ನಡ ಕಲಿಕಾ ಕೇಂದ್ರಗಳನ್ನು ಶುರು ಮಾಡ್ತೀನಿ ಸರ್, ಅದಕ್ಕೆ ಅನುದಾನ ಕೊಡಿ ಅಂದೆ. ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೋಟಿಗಟ್ಟಲೆ ಅನುದಾನ ಇದೆ. ಯಡಿಯೂರಪ್ಪನವರು 5 ಕೋಟಿ ಅನುದಾನ ಕೊಟ್ಟರು. ಫಸ್ಟ್ ಟೈಮ್ ಹೆಚ್ಚು ಅನುದಾನ ಕೊಟ್ಟಿದ್ದವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. ನಾನಿದ್ದಾಗ ಇದ್ದ ಅನುದಾನ ಎಷ್ಟು ಗೊತ್ತಾ? 5 ಲಕ್ಷ ರೂಪಾಯಿ. ಈಗ 2 ಕೋಟಿ 3 ಕೋಟಿ ಹಿಂಗೆಲ್ಲ ಕೊಡ್ತಿದ್ದಾರೆ. ನಾವು ಪ್ರತಿ ಸಾರಿ ನಾನು ತೊಗೊಂಡೋಗೋದು ಇಂಥ ಕಾರ್ಯಕ್ರಮ ಯೋಜನೆ ಅನ್ನೋದು ಒಂದು ಪತ್ರ ಕೊಡೋದು, ಅದ್ರ ಮೇಲೆ ಬರೆದು ಬಿಡೋರು SM ಕೃಷ್ಣ ಅವರು. 100 ಕನ್ನಡ ಕಲಿಕಾ ಕೇಂದ್ರ ಶುರು ಮಾಡಿದ್ವಿ. 100 ಕನ್ನಡ ಕಲಿಕಾ ಕೇಂದ್ರ. ನನ್ನ ಅವಧಿನಲ್ಲಿ 3 ವರ್ಷ ಇದ್ನಲ್ಲ, ಒಂದು 50 ಲಕ್ಷ ರೂಪಾಯಿ ತೊಗೊಂಡಿರ್ಬೋದು ಅಷ್ಟೇ ಕಾರ್ಯಕ್ರಮಗಳಿಗೆ, ನನಗಲ್ಲ. ನಾನು ವಾಹನ ವೆಚ್ಚ ಬಿಟ್ಟು ಒಂದು ಪೈಸೆನೂ ತೊಗೊಂಡಿಲ್ಲ ಅದರಲ್ಲಿ. ಆದರೆ ಯಾವ ಕಾರ್ಯಕ್ರಮ ಯಾವ ಯೋಜನೆ ಮಾಡಿದರೂ ಹಣನ ಕೊಡೋರು ಅವರು. ಸೊ ಹಾಗಾಗಿ ಅನ್ಯ ಭಾಷಿಕರಿಗೆ 100 ಕನ್ನಡ ಕಲಿಕಾ ಕೇಂದ್ರಗಳನ್ನು ರಾಜ್ಯದಲ್ಲಿ ಮಾಡಿದ್ವಿ. ಅವರೇ ಬಂದು ಉದ್ಘಾಟನೆ ಮಾಡಿದರು ಅದನ್ನು. ನುಡಿ ಅನ್ನೋಂಥ ತಂತ್ರಾಂಶ ಇವತ್ತು ಬಳಸ್ತಾ ಇದ್ದಾರೆ. ನುಡಿ ಅಂತ ಹೇಳಿ ಎಲ್ಲರೂ ಬಳಸ್ತಾರಲ್ಲ. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗಲೇ ಆಗಿದ್ದು. ಅದಕ್ಕೆ ಬೇಕಾದ ಧನ ಸಹಾಯ ಕೊಟ್ಟರು. ಇವನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ಆಡಳಿತಗಾರನಾಗಿಯೂ ಸಹ ಕನ್ನಡವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ನಾವು ಸಲಹೆ ಕೊಟ್ಟಾಗ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದರು. ನಾನು ಏನು ಹೇಳಿದಾಗಲೂ ಸ್ವೀಕರಿಸ್ತಾ ಇದ್ದರು. ಆಮೇಲೆ ಎಷ್ಟೋ ಸಾರಿ ನಾನು ಅವರ ವಿಚಾರಕ್ಕೆ ವಿರುದ್ಧವಾಗಿ ನಾನು ಹೇಳಿರೋದು ಉಂಟು ಅವರಿಗೆ. ಆಗ ಸಹ ಅವರ ಹತ್ರ ಇದ್ದ ಕಾರ್ಯದರ್ಶಿಗಳಿಗೆ ಹೇಳೋರು, ಆ ಬರಗೂರಿಗೆ ಏನೋ ಸ್ವಲ್ಪ ಬೇಜಾರಾಗಿದೆಯಪ್ಪ, ಹೋಗಿ ಮಾತಾಡಿಸ್ಕೊಂಬನ್ನಿ ಅನ್ನೋರು ಅವರು. ಅಂದರೆ ಅಷ್ಟರ ಮಟ್ಟಿಗೆ. ಆಮೇಲೆ ಬೇರೆ ಆ ಕಡೆ